ಹಿಂದೂ ಧರ್ಮದ ಪ್ರಕಾರ ಅಂದರೆ ಸಾಂಪ್ರದಾಯಿಕ ಶಾಸ್ತ್ರಗಳ ಮತ್ತು ಹಿರಿಯರ ಆಚರಣೆಗಳ ಪ್ರಕಾರ ಮಹಿಳೆಯರು ಋತುಮತಿಯಾದಾಗ ಅಥವಾ ಮುಟ್ಟಾದಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು ಹಾಗೂ ಕೆಲವು ಕೆಲಸಗಳನ್ನು ಮಾಡಲೇಬಾರದು. ಶಾಸ್ತ್ರಗಳು ಮತ್ತು ಸಂಪ್ರದಾಯಗಳ ಪ್ರಕಾರ ಈ ಸಮಯದಲ್ಲಿ ಮಾಡಬಾರದಾದಂತಹ ಪ್ರಮುಖ ಸಂಗತಿಗಳು ಯಾವುದು ಮತ್ತು ಇದನ್ನು ಮಾಡಿದರೆ ಏನೆಲ್ಲ ತೊಂದರೆಗಳು ಆಗುತ್ತೆ, ಈ ತೊಂದರೆಗಳಿಗೆ ಪರಿಹಾರಗಳು ಏನು, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ, ದುಃಖ, ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರುವ ಕೆಲಸ ಒಂದೇ ಒಂದು ಫೋನ್ ಕರೆ. ಅದು ಪಂಡಿತ್ ಯಶವಂತರಾವ್ ಗುರುಗಳಿಗೆ ಮಾತ್ರ. ಅವರಿಗೆ ಕರೆ ಮಾಡಿ ಸಂಪೂರ್ಣವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ. ಶಾಸ್ತ್ರದ ಪ್ರಕಾರ ಮಾಡಬಾರದ ಕೆಲಸಗಳು, ಸಂಗತಿಗಳು: ದೇವರ ಪೂಜೆ ಮತ್ತು ದೇವಾಲಯ ಪ್ರವೇಶ. ಇದನ್ನು ಯಾವುದೇ ಕಾರಣಕ್ಕೂ ಮಾಡಲೇಬಾರದು. ದೇವಸ್ಥಾನಕ್ಕೆ ಹೋಗುವುದು ನಿಷೇಧವಾಗಿರುತ್ತದೆ. ಧಾರ್ಮಿಕ ಗ್ರಂಥಗಳ ಸ್ಪರ್ಶ: ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಮುಂತಾದ ಪವಿತ್ರ ಗ್ರಂಥಗಳು ಅಥವಾ ಪೂಜಾ ಸಾಮಗ್ರಿಗಳನ್ನು ಮುಟ್ಟುವುದು ಕೂಡ ತಪ್ಪಾಗುತ್ತದೆ. ತುಳಸಿ ಗಿಡದ ಸ್ಪರ್ಶವನ್ನು ಯಾವುದೇ ಕಾರಣಕ್ಕೂ ಮಾಡಲೇಬೇಡಿ. ಅಡುಗೆ ಮತ್ತು ಸೇವನೆ ಸಾಮಗ್ರಿಗಳ ಸ್ಪರ್ಶ: ಹಳೆಯ ಕಾಲದ ಆಚರಣೆ ಪ್ರಕಾರ ಅಡುಗೆ ಮನೆಯಲ್ಲಿ ಪ್ರವೇಶಿಸುವುದು, ಬೇರೆಯವರಿಗೆ ಅಡುಗೆ ಮಾಡುವುದು ಅಥವಾ ಉಪ್ಪಿನಕಾಯಿ ಮುಂತಾದ ಬೇಗ ಹಾಳಾಗುವ ಪದಾರ್ಥಗಳನ್ನು ಸ್ಪರ್ಶ ಮಾಡಲೇಬಾರದು. ಮನೆಯ ಸದಸ್ಯರ ಸ್ಪರ್ಶ: ವಿಶೇಷವಾಗಿ ದಂಪತಿಗಳು ದೈಹಿಕ ಸಂಪರ್ಕ ಬೆಳೆಸಬಾರದು ಹಾಗೂ ಮನೆಯಲ್ಲಿ ಹಿರಿಯರು ಅಥವಾ ಮಕ್ಕಳನ್ನು ಸ್ಪರ್ಶ ಮಾಡಬಾರದು ಎಂದು ಶಾಸ್ತ್ರಗಳು ಹೇಳುತ್ತದೆ. ಇವೆಲ್ಲವೂ ಕೂಡ ಮಾಡುವುದರಿಂದ ಮನೆಗೆ ದರಿದ್ರ, ದೋಷ, ಕಂಟಕಗಳು ಎದುರಾಗಬಹುದು. ಯಾವಾಗ ದರಿದ್ರಗಳು ಬರುತ್ತದೋ ಆವಾಗ ಮನೆಯಲ್ಲಿ ಏಳಿಗೆ ಅನ್ನುವುದು ಆಗುವುದಿಲ್ಲ. ಆದ್ದರಿಂದ ಹೆಣ್ಣು ಮಕ್ಕಳು ಮುಟ್ಟಾದ ಸಮಯದಲ್ಲಿ ಈ ಯಾವುದೇ ಕೆಲಸಗಳನ್ನು ಮಾಡಬೇಡಿ. ಇಂತಹ ಕೆಲಸಗಳನ್ನು ಮಾಡಿ ಈಗಾಗಲೇ ದರಿದ್ರ, ದೋಷ, ಕಂಟಕ, ಕಷ್ಟಗಳು, ದುಡ್ಡಿನ ಸಮಸ್ಯೆ ವಿಪರೀತ ಆಗುವುದು, ಸಾಲದ ಸಮಸ್ಯೆ, ಸಾಲಬಾಧೆಗಳು ಆಗುವುದು, ಇವೆಲ್ಲವೂ ಆಗುತ್ತಿದ್ದರೆ ಈ ತಕ್ಷಣ ಪರಿಹಾರ ಅನ್ನುವುದು ಆಗಲೇಬೇಕು. ಅದಕ್ಕಾಗಿ ಪಂಡಿತ್ ಯಶವಂತರಾವ್ ಗುರುಗಳಿಗೆ ಕರೆ ಮಾಡಿ ಅವರೇ ನಿಮಗೆ ಸೂಕ್ತವಾದ ಪರಿಹಾರವನ್ನು ನೀಡುತ್ತಾರೆ.